ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗಿರುವಂತ ಪ್ರಧಾನ ಅಂಶ ಏನಂದ್ರೆ ಮನೆ ಮದ್ದು. ಆ ಮನೆ ಮದ್ದು ಭಾಗವಾಗಿ ಏನು ನೋಡಕ್ ಪ್ರಯತ್ನ ಮಾಡ್ತೀವಿ ಅಂದ್ರೆ ಬೆನ್ನು ನೋವೆ. ಈ ಬೆನ್ನು ನೋವು ಅಂತ ಬರ್ತಾ ಇರ್ತದಲ್ಲ, ಈ ಬೆನ್ನು ನೋವು ಏನು ನಮ್ಮ ಪರಿಷ್ಕಾರದಲ್ಲಿದೆ ಅಂದ್ರೆ ಬ್ಯಾಕ್ ಪೇನ್. ಸೊ ಎಷ್ಟೋ ಜನಕ್ಕೆ ಸ್ನೇಹಿತರೆ ಇತ್ತೀಚಿನ ಕಾಲದಲ್ಲಿ ಬ್ಯಾಕ್ ಪೇನ್ ಅಂತ ಅಲಿತಾ ಇದ್ದಾರೆ, ಸಫರ್ ಆಗ್ತಾ ಇದ್ದಾರೆ. ಎಷ್ಟೋ ಡಾಕ್ಟರ್ ಹತ್ರ ಹೋಗ್ತಾರೆ, ಆರ್ಥೋಪೆಡಿಕ್ ಹತ್ರ ಹೋಗ್ತಾರೆ. ಆರ್ಥೋಪೆಡಿಕ್ ಹತ್ರ ಹೋಗಿ ಬೆನ್ನು ನೋವು ಬಂದಿದೆ, ಬ್ಯಾಕ್ ಪೇನ್ ಬಂದಿದೆ, ನಾನು ಸಫರ್ ಆಗ್ತಾ ಇದ್ದೀನಿ, ನನಗೆ ಏನಾದ್ರು ಪರಿಹಾರ ಕೊಡಿ ಅಂತ ಹೋಗ್ತಾರೆ. ಆದ್ರೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರೇ ನಿಮ್ಗೆ ಪರಿಹಾರ ಪೂರ್ತಿ ಕೊಡೋದು ಸಾಧ್ಯವಾಗಲ್ಲ. ಏನ್ ಮಾಡ್ಬೇಕು ನೀವು ಅಂದ್ರೆ ನಿಮ್ಮ ಆರೋಗ್ಯ ಶೈಲಿ ಅಳವಡಿಸ್ಕೋಬೇಕು. ಒಳ್ಳೆ ಆರೋಗ್ಯ ಶೈಲಿ ಈಗಾಗಲೇ ಹೇಳಿದ್ವಲ್ಲ, ಒಳ್ಳೆ ವಾಕಿಂಗ್ ಆಗ್ಬೋದು, ಒಳ್ಳೆ ನಡಕ ಆಗ್ಬೋದು, ಆಮೇಲೆ ಈ ಸೂರ್ಯ ನಮಸ್ಕಾರಗಳು, ಯೋಗಾಸನಾಸು, ಫಿಸಿಕಲ್ ಎಕ್ಸಸೈಸು ಇದೆಲ್ಲ ಮಾಡ್ತಾ ಇರ್ಬೇಕು. ಸ್ವಲ್ಪ ಮೂವ್ಮೆಂಟ್ ಇರಬೇಕು. ಅರ್ಥ ಆಯ್ತಾ? ಈ ಬೆನ್ನು ನೋವು ಅಂದ್ರೆ ಫಸ್ಟ್ ಬೆನ್ ಅಂದ್ರೆ ಏನು? ಬೆನ್ ಅಂದ್ರೆ ನಾವು ಬ್ಯಾಕ್ ಬೋನ್ ಅಂತ ಕರಿತೀವಿ ಅಲ್ವಾ, ಸ್ಪೈನ್ ಅಂತ ಹೇಳ್ತೀವಿ, ಸ್ಪೈನಲ್ ಕಾಲಮ್ ಅಂತ ಹೇಳ್ತೀವಿ, ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇದೆಲ್ಲ ನಮಗೂ ಗೊತ್ತಿರುವಂತ ವಿಷಯಗಳೇ. ಆದ್ರೆ ಅದು ನಾವು ಪೂರ್ತಿ ತಿಳ್ಕೋಬೇಕು. ಏನು ಬೆನ್ನು ಏನ್ ಮಾಡ್ತದೆ, ಬೆನ್ನು ಏನು ಕೆಲಸ ಮಾಡ್ತದೆ, ಅದರಿಂದ ನಮ್ಗೆ ಏನು ಪ್ರಯೋಜನಗಳು ಅಂತ ತಿಳ್ಕೊಂಡ್ರೆ ಸ್ನೇಹಿತರೆ ಸ್ವಲ್ಪ ಅಂಶಗಳು ಈ ಬೆನ್ನು ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದ್ರೆ ಬೆನ್ನು ಅನ್ನೋದು ಪ್ರಧಾನ ಆಧಾರ ಯಾವುದಕ್ಕೆ? ನಮ್ಮ ದೇಹಕ್ಕೆ. ದೇಹ ನಿಲಿಯಬೇಕು. ನಮ್ಮ ಇಡೀ ದೇಹನೇ ನಿಲ್ಸ್ಕೊಂತಾ ಇದೀವಿ, ಕೂತ್ಕೊಂತಾ ಇದೀವಿ ಅಂತ ಅಂದ್ರೆ ಯಾರು ಅದಕ್ಕೆ ಪ್ರಧಾನ ಸಪೋರ್ಟ್ ಇರೋದು? ಪ್ರಧಾನ ಕಾರಣ ಏನಂದ್ರೆ ನಿಮ್ಮ ಬೆನ್ನು ಮೂಲ, ಸ್ಪೈನಲ್ ಕಾರ್ಡ್, ಓಕೆ, ಬ್ಯಾಕ್ ಬೋನ್. ಅದು ಇಲ್ಲ ಅಂದ್ರೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಆಯ್ತಾ? ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಸಾಧ್ಯವೇ ಆಗಲ್ಲ ಸ್ನೇಹಿತರೆ. ಈ ಬೆನ್ನು ಅನ್ನೋದು ನಮ್ಮ ಮೆದುಳು ಮತ್ತೆ ನಮ್ಮ ಇಡೀ ಶರೀರನು ಈ ಎರಡನ್ನೂ ಸಂಧಾನವಾಗೋದು ಅಂದ್ರೆ ಕನೆಕ್ಟ್ ಮಾಡೋ ಬ್ರಿಡ್ಜ್ ಅಂತ ಕರಿತೀವಿ ಈ ಬೆನ್ನು ಅನ್ನೋದು. ಅರ್ಥ ಆಯ್ತಾ? ಸೊ ಸ್ನೇಹಿತರೆ, ಇದರಲ್ಲಿ ಏನೇನು ಇರ್ತದೆ ಗೊತ್ತಾ? ಇದ್ರ ಒಳಗಡೆ, ಬೆನ್ನು ಒಳಗಡೆ 220 ಲೆಗ್ಮೆಂಟ್ಸ್ ಗಳು ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ 120 ಮಸಲ್ಸ್ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ 100 ಜಾಯಿಂಟ್ಸ್, ಕೀಲುಗಳು, 100 ಜಾಯಿಂಟ್ಸ್ ಇರ್ತದೆ ಈ ಬೆನ್ನು ಒಳಗಡೆನೆ. ಮತ್ತೆ ಅದ್ರ ಜೊತೆಗೆ 33 ಜೊತೆಗಳಂತ ವಾಟರ್ ಪೇ ಅಂತ ಹೇಳಿದ್ರೆ, ಸೊ ನಾವು ಕೇಸರು ಖಂಡಗಳು ಅಂತ ಹೇಳ್ತೀವಿ, ಅದನ್ನು ಇರ್ತದೆ. 33 ವಾಟರ್ ಪೇಸ್ ಇರ್ತದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಜಾಯಿಂಟ್ಸ್ಗಳು, ಇಷ್ಟೆಲ್ಲ ಒಂದು ದೊಡ್ಡ ಸಿಸ್ಟಮ್, ಇದು ಕಾಂಪ್ಲೆಕ್ಸ್ ಸಿಸ್ಟಮ್ ಅಂತ ಕರೀಬಹುದು ಸ್ನೇಹಿತರೆ. ಇದರಿಂದ ಏನೇನು ಸಪೋರ್ಟ್ ಸಿಗುತ್ತೆ ಗೊತ್ತಾ? ನಿಮ್ಮ ಪೂರ್ತಿ ಬಾಡಿ ವೆಯ್ಟ್ಗೆ ಸಪೋರ್ಟ್ ಸಿಗುತ್ತೆ. ಆಮೇಲೆ ನಿಮ್ಮ ಬಾಡಿ ಮೂವ್ಮೆಂಟ್ಸ್ ಆಗ್ತಾ ಇದೀವಿ ಅಂದ್ರೆ ನಿಮ್ಮ ಶೋಲ್ಡರ್ಸ್ ವರ್ಕ್ ಆಗ್ತಾ ಇದೆ, ನಿಮ್ಮ ಹಾರ್ಟ್ ಅದಿರೋ ಪ್ಲೇಸಲ್ಲಿ ಹಾರ್ಟ್ ಹಂಗೆ ಇದೆ, ನಿಮ್ಮ ಲಂಗ್ಸ್ ಒಂದು ಕಡೆ ಇದೆ. ಇದಕ್ಕೆಲ್ಲ ಹಾರ್ಟ್ಗೂ ಲಂಗ್ಸ್ಗೂ ಏನ್ ಸಪೋರ್ಟ್ ಕೊಡ್ತಾ ಇದೆ? ನಿಮ್ಮ ಬ್ಯಾಕ್ ಬೋನ್ ಇಂದ ಬಂದಿರುವಂತ ಈ ಸ್ನಾನಗಳು ಮತ್ತೆ ಈ ಬೋನ್ಸ್ ಏನಿದೆಯೋ ಅದೇ ಸಪೋರ್ಟ್ ಕೊಡ್ತಾ ಇರ್ತದೆ. ಅದು ಸ್ಟ್ರಕ್ಚರಲ್ ಸಪೋರ್ಟ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಅಪ್ರೈಟ್ ಪೊಸಿಷನ್ ಅಂದ್ರೆ ನಾವು ನಿಂತ್ಕೊಂಡಿದೀವಿ, ಸ್ಟ್ರೈಟ್ ಆಗಿ ನಿಂತ್ಕೊಂಡಿದೀವಿ ಅಂತಂದ್ರೆ ನಿಮ್ಮ ಬೆನ್ನು ಮೂಲ ಕರೆಕ್ಟ್ ಆಗಿದ್ರೆ ನೀವು ಸ್ಟ್ರೈಟ್ ನಿಂತ್ಕೊಳ್ಳೋಕೆ ಸಾಧ್ಯವಾಗ ಅಲ್ವಾ. ಅದ್ರ ಜೊತೆಗೆ ನಿಮ್ಮ ಒಂದು ಶಾಕ್ ಅಬ್ಸಾರ್ಬರ್ ತರ. ಶಾಕ್ ಅಬ್ಸಾರ್ಬರ್ ಅಂದ್ರೆ ಏನು? ಈಗ ನಾವು ವೆಹಿಕಲ್ಸ್ ಇದೆಲ್ಲ, ವೆಹಿಕಲ್ ಅಲ್ಲಿ ಶಾಕ್ ಅಬ್ಸಾರ್ಬರ್ಸ್ ಅಂತ ಇರ್ತದೆ. ಅಂದ್ರೆ ಯಾವುದೇ ಒಂದು ಸಡನ್ ಜರ್ಕ್ ಇದ್ರೂ ಅದೆಲ್ಲಾನು ತಗೊಂಡು ನೀಟಾಗಿ ನಿಮ್ಮ ಬಾಡಿನ ಮೇಂಟೈನ್ ಮಾಡ್ಬೇಕಂದ್ರೆ ಒಂದು ಪೊಸಿಷನ್ ಅಲ್ಲಿ ಶಾಕ್ ಅಬ್ಸಾರ್ಬರ್ ತರನು ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ನಿಮ್ಮ ಹಾರ್ಟ್ಗೂ ನೋಡಿ ಸ್ನೇಹಿತರೆ, ನಿಮ್ಮ ಹಾರ್ಟ್ಗೂ ಲಂಗ್ಸ್ಗೂ ಎಲ್ಲ ಈ ಸ್ಟ್ರಕ್ಚರಲ್ ಸಪೋರ್ಟ್ ಅಂತ ಸಿಗತ್ತೆ. ಅದೂ ನಿಮ್ಮ ಬೆನ್ನು ಮೂಲದಿಂದ ಸಿಗತ್ತೆ. ನಿಮ್ಮ ಈ ಶೋಲ್ಡರ್ಸ್ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಯಾವ್ದು ಪೊಸಿಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂದ್ರೆ ಈ ಶೋಲ್ಡರ್ಗೂ ಸಪೋರ್ಟು ಸಮೇತ ಸಿಗೋದು ನಿಮ್ಮ ಬೆನ್ನು ಮೂಲದಿಂದಾನೆ. ಇಷ್ಟೆಲ್ಲ ಕೆಲಸಗಳು ಮಾಡ್ತದೆ ಸ್ನೇಹಿತರೆ ಈ ಬೆನ್ನು ಅನ್ನೋದು. ಮತ್ತೆ ಈ ಬೆನ್ನುಗೂ ಏನ್ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ ಖಂಡಿತವಾಗಿ ನಮ್ಮ ಅಸಹಜ ಜೀವನ ಶೈಲಿಯಿಂದ ಎಷ್ಟೋ ಪ್ರಾಬ್ಲಮ್ಗಳು ಬರ್ತದೆ. ಸ್ನೇಹಿತರೆ, ಪ್ರತಿಯೊಂದು ದಿವಸ ನಾವು ಎಷ್ಟೋ ಕೆಲಸ ಮಾಡ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡ್ತೀವಿ. ಏನ್ ಮಾಡ್ಬೇಕು? ನೈಟು ನಾವು ಒಳ್ಳೆ ರೆಸ್ಟ್ ಕೊಡ್ಬೇಕು. ಯಾವ್ದಕ್ಕೆ ರೆಸ್ಟ್ ಕೊಡ್ಬೇಕು? ಖಂಡಿತವಾಗಿ ನಿಮ್ಮ ಬೆನ್ನು ಮೂಲಕ್ಕೆ ರೆಸ್ಟ್ ಕೊಡ್ಲೇಬೇಕು. ರೆಸ್ಟ್ ಕೊಟ್ಟಿಲ್ಲ, ಹಾಗೆ ಕೆಲಸ ಮಾಡ್ತಾ ಇದೀವಿ, ಕೂತ್ಕೊಂಡೆ ಕೆಲಸ ಮಾಡ್ತಾ ಇದೀವಿ, ಏನು ವಾಕಿಂಗ್ ಮಾಡ್ತಾ ಇಲ್ಲ, ಜಾಗಿಂಗ್ ಮಾಡ್ತಾ ಇಲ್ಲ, ಆಮೇಲೆ ಯಾವುದೂ ಆಸನಗಳು ಮತ್ತೆ ಯಾವುದೇ ಎಕ್ಸಸೈಸ್ ಇಲ್ಲ, ಏನಿಲ್ಲ ಅಂತ ಏನು ಒಂದು ಸೆಡೆಂಟ್ರಿ ಲೈಫ್ ನಾವು ಏನು ಅನುಭವಿಸ್ತಾ ಇದೀವೋ, ಕೂತ್ಕೊಂಡೆ ಕೆಲಸ ಮಾಡ್ತಾ ಯಾವುದೇ ಮೂಮೆಂಟ್ಸ್ ಇಲ್ಲ ಅಂತಂದಾಗ ಖಂಡಿತವಾಗಿ ನಿಮ್ಮ ಬೆನ್ನು ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಒತ್ತಡ ಜಾಸ್ತಿ ಆಗಿ ಲಿಗಮೆಂಟ್ ಪ್ರಾಬ್ಲಮ್ಸು ಮತ್ತೆ ಈ ಜಾಯಿಂಟ್ಗಳಲ್ಲಿ ಪ್ರಾಬ್ಲಮ್ಸ್ ಬರೋದು. ಸೊ ಲೋಯರ್ ಬ್ಯಾಕ್ ಬರೋದು, ಲೋಯರ್ ಬ್ಯಾಕ್ ಪೇನ್ ಅನುಭವಿಸೋದು, ಮತ್ತೆ ಅಪ್ಪರ್ ಬ್ಯಾಕ್ ಪೇನ್ ಬರೋದು ಎಲ್ಲವೂ ಆಗ್ತಾ ಇರ್ತದೆ. ಯಾಕಂದ್ರೆ ನೀವು ಅದಕ್ಕೆ ಬೇಕಾದಂತ ಮೂಮೆಂಟ್ಸ್ ಕೊಡ್ತಾ ಇಲ್ಲ. ಆಯ್ತಾ? ನಿಮ್ಮ ಜೀವನ ಶೈಲಿ ಒಂಥರ ಅಸಮಗ್ರ ಜೀವನ ಶೈಲಿ ಇದೆ. ಸಮಗ್ರ ಜೀವನ ಶೈಲಿ ನೀವು ಪಾಲನೆ ಮಾಡ್ತಾ ಇಲ್ಲ.
ಖಂಡಿತವಾಗಿ ನಿಮಗೆ ಈ ಪೇನ್ ಬರುತ್ತೆ. ಈ ಪೇನ್ ಅನ್ನೋದು ನೋಡಿ ಸ್ನೇಹಿತರೆ, ಇನ್ನೂ ಹಲವಾರು ರೀಸನ್ಸ್ ಇಂದ ಬರ್ತಾ ಇರ್ತದೆ, ಒಂದೇ ಅಲ್ಲ. ಸೊ ನೋಡಿ, ಯಾವುದೇ ನಿಮ್ಮ ಲಂಗ್ ಇನ್ಫೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ, ಆ ಲಂಗ್ ಇನ್ಫೆಕ್ಷನ್ ಸಹ ನಿಮ್ಮ ಬ್ಯಾಕ್ ಪೇನ್ ತರ ಕಾಣಿಸ್ತದೆ. ಆಮೇಲೆ ಹಾರ್ಟ್ ಇಶ್ಯೂಸ್ ಅದ, ಹಾರ್ಟ್ ಇಶ್ಯೂ ಇದ್ರೆ ಹಾರ್ಟ್ ಇಂದ ಬರುವಂತ ಪೇನ್ ನಿಮ್ಮ ಬ್ಯಾಕ್ ಪೇನ್ ತರ ನಿಮ್ಗೆ ಕಾಣಿಸ್ತಾ ಇರ್ತದೆ. ಆಗ ಈಗಾಗಲೇ ನಾವು ಹೇಳ್ಕೊಟ್ಟಿದೀವಿ, ಯಾವಾಗ ನಿಮಗೆ ಕಾನ್ಸ್ಟಿಪೇಷನ್, ಸ್ನೇಹಿತರೆ ತುಂಬಾ ಜನ ಏನಾಗ್ತದೆ, ಮಲಬದ್ಧತೆಯಿಂದ ಸಫರ್ ಆಗ್ತಾ ಇರ್ತಾರೆ. ಅಸಿಡಿಟಿ ಜಾಸ್ತಿ ಆಗ್ತದೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಅದರಿಂದನೂ ನಿಮಗೆ ಬ್ಯಾಕ್ ಪೇನ್ ಬರ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ, ಅದನ್ನು ಒಂಥರ ನಮಗೆ ಖಂಡಿತವಾಗಿ ಇದಾಗ್ತದೆ. ಆಮೇಲೆ ನಿಮ್ಮ ಮತ್ತು ಗರ್ಭದಲ್ಲಿ ಬರುವಂತ ಇನ್ಫೆಕ್ಷನ್ಸ್, ಏನೇ ಇನ್ಫೆಕ್ಷನ್ಸ್ ಇದ್ರೂ ಖಂಡಿತವಾಗಿ ಅದರಿಂದ ಬ್ಯಾಕ್ ಪೇನ್ ಬರುತ್ತೆ. ಆಮೇಲೆ ಜಾಂಡಿಸ್ ಬಂದ್ರೆ, ಈ ಪ್ಯಾನ್ಕ್ರಿಯಾಟಿಸ್ ಪ್ರಾಬ್ಲಮ್ಸ್ ಬಂದ್ರೆ ಅದರಿಂದ ಬ್ಯಾಕ್ ಪೇನ್ ಬರ್ತಾ ಇರ್ತದೆ. ಇನ್ನೊಂದು ಏನಾಗ್ತದೆ, ನಮ್ಮ ಈ ಬ್ಯಾಕ್ ಸೈಡ್ ಇರುವಂತ ಈ ನರುಗಳು ಇದೆಲ್ಲ ಯಾವಾಗ ಕಂಪ್ರೆಸ್ ಆಗುತ್ತೋ ಅವಾಗಲೂ ನಿಮಗೆ ಬ್ಯಾಕ್ ಪೇನ್ ಅನ್ನೋದು ಶುರು ಆಗುತ್ತೆ. ಸೊ ಈ ತರ ಸ್ನೇಹಿತರೆ. ಸೊ ಇನ್ನು ನಮ್ಗೆ ಯಾವುದೇ ಒಂದು ವೈರಸ್ ಎಫೆಕ್ಟ್ ಅಂದ್ರೆ ಇನ್ಫ್ಲೂಯೆಂಜಾ ಅಂತ ಕರಿತೀವಲ್ಲ, ಅಂದ್ರೆ ಇನ್ಫ್ಲೂಯೆಂಜಾ ಬರುವಂತ ಫೀವರು ಅದು ಇದು ಬರುವಾಗ ಏನಾಗ್ತದೆ, ಖಂಡಿತವಾಗಿ ಯಾವಾಗ ಫೀವರ್ ಜಾಸ್ತಿ ಆಗುತ್ತೋ ನಿಮಗೆ ಖಂಡಿತವಾಗಿ ಈ ಬ್ಯಾಕ್ ಪೇನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕಿಡ್ನಿ ಸ್ಟೋನ್ಸ್ ಇದ್ರೆ ಖಂಡಿತವಾಗಿ ಕಿಡ್ನಿ ಸ್ಟೋನ್ ಇಂದನೂ ಎಷ್ಟೋ ಬ್ಯಾಕ್ ಪೇನ್ ಅನುಭವಿಸ್ತಾ ಇರ್ತೀವಿ. ಕಿಡ್ನಿ ಇನ್ಫೆಕ್ಷನ್ ಆಗ್ಬೋದು, ಮತ್ತೆ ಗ್ಯಾಲ್ ಬ್ಲಾಡರ್ ಅಂತ ಇದೆಯಲ್ಲ ಅದರಲ್ಲಿ ಇನ್ಫೆಕ್ಷನ್ಸ್ ಬರ್ತಾ ಇರ್ತದೆ. ಪ್ರತಿ ಒಂದರಿಂದನೂ ಈ ಬ್ಯಾಕ್ ಪೇನ್ ಅನ್ನೋದು ಒಂದೇ ರೀಸನ್ ಅಂತ ಹೇಳಕ್ಕಾಗಲ್ಲ ಸ್ನೇಹಿತರೆ. ಬ್ಯಾಕ್ ಪೇನ್ ಬರೋಕ್ ಇಷ್ಟೆಲ್ಲ ರೀಸನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇದಕ್ಕೆಲ್ಲಾನು ಒಂದೇ ಪರಿಷ್ಕಾರ ಏನು, ಸಮಗ್ರ ಜೀವನ ಶೈಲಿ, ಸಮಗ್ರ ಜೀವನ ಆಹಾರ ವಿಧಾನ. ಈ ಎಲ್ಲನೂ ನಾವು ಎರಡು ಪಾಲನೆ ಮಾಡಿದ್ರೆ ಖಂಡಿತವಾಗಿ ಪ್ರತಿ ಒಂದು ಪೇನಿಂದ ನೀವು ಈ ಬ್ಯಾಕ್ ಪೇನ್ಸ್ ಇಂದ ಆಚೆ ಕಡೆ ಬರ್ಬೋದು. ನಿಮ್ಮ ಸ್ಪೈನಲ್ ಕಾರ್ಡ್ ಚೆನ್ನಾಗಿ ಇಟ್ಕೊಂಡು ನೀವು ಕೆಲಸನೂ ಚೆನ್ನಾಗಿ ಮಾಡ್ಕೋಬಹುದು, ಆರೋಗ್ಯವಾಗಿ ನಿಮ್ಮ ಜೀವನ ನಡ್ಸ್ಕೊಂಡು ಹೋಗ್ಬೋದು. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಪರಿಹಾರಗಳು ತಿಳ್ಕೊಳ, ಮನೆ ಮದ್ದು ತಿಳ್ಕೊಳ. ಏನು ಆ ಪರಿಹಾರಗಳು, ನಾನು PPT ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದ್ಸರಿ ಕೇಳಿಸ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ಈಗ ಒಂದು ಮುದ್ರೆ, ಒಳ್ಳೆ ಮುದ್ರ, ಓಕೆ. ಈ ಮುದ್ರ ನಾವು ಪ್ರತಿ ಒಂದು ದಿವಸ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿ ದಯವಿಟ್ಟು. ಯಾವುದೇ ಬ್ಯಾಕ್ ಪೇನ್ ಇರಲಿ, ಬ್ಯಾಕ್ ಪೇನ್ ಲೋಯರ್ ಬ್ಯಾಕ್ ಪೇನ್ ಇರಲಿ, ಅಪ್ಪರ್ ಬ್ಯಾಕ್ ಪೇನ್ ಇರಲಿ, ಏನು ತೊಂದರೆ ಇಲ್ಲ, ಪ್ರತಿ ಒಂದಕ್ಕೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಮುದ್ರ ಅನ್ನೋದು. ಅರ್ಥ ಆಯ್ತಾ? ಈ ಮುದ್ರ ನಾವು ಅವಲಂಬಿಸಿಕೊಂಡ್ರೆ ಮೇರುದಂಡ ಮುದ್ರ ಸ್ನೇಹಿತರೆ. ಮೇರುದಂಡ ಮುದ್ರ ಪ್ರಾಕ್ಟೀಸ್ ಮಾಡಬೇಕು, ಆಯ್ತಾ? ಸೊ ಈ ಮೇರುದಂಡ ಮುದ್ರ ಅನ್ನೋದು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ಯಾವುದೇ ಬ್ಯಾಕ್ ಪೇನ್ ಇರಲಿ, ಸೊ ಒಳ್ಳೆ ಕೆಲಸ ಮಾಡ್ತದೆ, ನಿಮಗೆ ಅತ್ಯದ್ಭುತ ಫಲಿತಗಳು ಸಿಗತ್ತೆ. ಈ ಮುದ್ರಣ, ಈ ಮೇರುದಂಡ ಮುದ್ರ ಅಂತ ಏನಿರ್ತೀವೋ ಇದು ಯಾವ ತರ ಪ್ರಾಕ್ಟೀಸ್ ಮಾಡಬೇಕು, ಯಾವ ತರ ನಾವು ಈ ಮುದ್ರಣ ಹಾಕ್ಬೇಕಾಗತ್ತೆ ಅನ್ನೋದು ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಗಮನಿಸಿ. ನೋಡಿ, ಈ ಎರಡು ಕೈಗಳು ಅಲ್ವಾ, ಎರಡು ಕೈಗಳು, ಇದು ಎಡಗೈ ಅದೇ ಬಲಗೈ, ಈ ಎರಡು ಕೈಗಳನ್ನು ಸ್ವಚ್ಛಗೊಳಿಸ್ಕೋಬೇಕು. ಮತ್ತೆ ಉಗುರು ಅನ್ನೋದು ಇರಬಾರ್ದು, ನೀಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ನಿಟಾರಾಗಿ ಕೂತ್ಕೊಳ್ಳಿ, ಹಾಯಾಗಿ ನಿಟಾರಾಗಿ ಕೂತ್ಕೊಳ್ಳಿ. ಕೂತ್ಕೊಂಡಿದ ಮೇಲೆ ಒಂದು 4-5 ದೀರ್ಘ ಉಸಿರಾಟ ತಗೊಂಡು ತಕ್ಷಣ ಏನ್ ಮಾಡ್ಬೇಕು, ಈ ಮುದ್ರನು ಹಾಕೋಬೇಕಾಗತ್ತೆ. ಈ ಮುದ್ರ ಏನಂದ್ರೆ, ಈ ಎಡಗೈಯಲ್ಲಿ ಆಗುವಂತ ಮುದ್ರ ಈ ತರ ನೋಡಿ, ಎಡಗೈಯಲ್ಲಿ ಈ ಮುದ್ರ ಮಾಡ್ತೀವಿ. ಏನಂತ ಆ ಮುದ್ರ ಹೆಂಗಿರ್ತದೆ ಅಂದ್ರೆ, ನಿಮ್ಮ ಹೆಬ್ಬೆರ್ಲಿದೆಲ್ಲ, ಹೆಬ್ಬೆರ್ಲಿಕ್ಕೆ ಈ ಮಧ್ಯ ಭಾಗ ಇದೆ, ಕೊನೆ ಭಾಗ ಅಲ್ಲ, ಮೊದಲನೇ ಭಾಗ ಅಲ್ಲ, ಮಧ್ಯ ಭಾಗದಲ್ಲಿ ನಿಧಾನವಾಗಿ ಟಚ್ ಮಾಡಿದ ಮೇಲೆ ನಿಮ್ಮ ಉಗುರು, ನಿಮ್ಮ ಹೆಬ್ಬೆರ್ಲು ಅನ್ನೋದು ಈ ತೋರು ಬೆರ್ಲು ಉಗುರು ಮೇಲೆ ಇಟ್ಕೋಬೇಕು. ಈ ತರ ನೋಡಿ, ಈ ತರ ಲಾಕ್ ಮಾಡಿ. ಇದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಡಗೈಯಲ್ಲಿ ಮಾಡುವಂತ ಮುದ್ರ, ಓಕೆ. ಮತ್ತೆ ಬಲಗೈಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೋಡ್ಕೊಳ್ಳಿ, ಈ ತರ ಮಾಡ್ಬೇಕಾಗುತ್ತೆ. ನಮ್ಮ ಕಿರುಬೆರಳು ಮತ್ತೆ ಮಧ್ಯ ಬೆರಳು, ಈ ಹೆಬ್ಬೆರಳು 3 ಟಚ್ ಮಾಡ್ಕೊಂಡು ಮಿಕ್ಕಿದ 2 ಬೆರಳು ಮೇಲೆ ಇಟ್ಕೊಳ್ಳಿ, ಆಯ್ತಾ? ನೋಡ್ಕೊಳ್ಳಿ, ಇದು ಎಡಗೈ ಮತ್ತೆ ಬಲಗೈ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್. ಈ ತರ ಮಾಡ್ಕೊಂಡ್ರೆ ಈ ಮುದ್ರ ನಾವ್ ಏನ್ ಹೇಳ್ತೀವಿ ಅಂದ್ರೆ ಮೇರುದಂಡ ಮುದ್ರ ಸ್ನೇಹಿತರೆ. ಮೇರುದಂಡ ಮುದ್ರ 30 ನಿಮಿಷ ಕಾಲ ಪ್ರಾಕ್ಟೀಸ್ ಮಾಡಿ. ಯಾವುದೇ ನಿಮ್ಗೆ ಈಗ ಬ್ಯಾಕ್ ಪೇನ್ ಆಲ್ರೆಡಿ ಸಫರ್ ಆಗ್ತಾ ಇದೀನಿ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ದೀನಿ, ಜಾಸ್ತಿ ಹೊತ್ತು ಕೂತ್ಕೊಂಡಿದ್ದೀನಿ, ಅವಾಗ ಯಾವುದೇ ಮೂವ್ಮೆಂಟ್ ಇಲ್ಲ, ಖಂಡಿತವಾಗಿ ಬ್ಯಾಕ್ ಪೇನ್ ಬರ್ತದೆ. ಅವಾಗ ಈ ಮುದ್ರನ ಹಾಕೊಂಡು ಕೂತ್ಕೊಂಡ್ರೆ ನಿಜವಾಗಿ ಹೇಳ್ತಾ ಇದೀನಿ, ಯಾರೇ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ತುಂಬಾ ಸಫರ್ ಆಗ್ತಾ ಇರ್ತಾರೆ. ಈ ಕೂತ್ಕೊಂಡು ಕೆಲಸ ಮಾಡಿ, ಸೊ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ದೀರ್ಘಕಾಲ ಕೂತ್ಕೊಂಡು ಕೆಲಸ ಮಾಡಿ ಈ ಬ್ಯಾಕ್ ಪೇನ್ ಬಂದು ಈಗಾಗಲೇ ತುಂಬಾ ನೋವು ಅನುಭವಿಸ್ತಾ ಇರ್ತಾರೆ. ಈ ಮುದ್ರ ಹಾಕಿದ ತಕ್ಷಣ ಒಂದು ಇಂಜೆಕ್ಷನ್ ತರ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಇಂಜೆಕ್ಷನ್ ಅಂತ ಹೇಳ್ತೀವಲ್ಲ, ಆ ಒಂದು ಸ್ವಿಚ್ ಮದ್ದು ತರ ಅಷ್ಟು ಕೆಲಸ ಮಾಡ್ತದೆ ಈ ಮೇರುದಂಡ ಮುದ್ರ. 30 ನಿಮಿಷ ಮಾಡಿ. ಸೊ ಆಮೇಲೆ ಸ್ನೇಹಿತರೆ, ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಎಷ್ಟು ಟೈಮ್ ಇದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಜೊತೆಗೆ ಏನ್ ಮಾಡ್ಬೇಕು, ಪ್ರಾಣ ಮುದ್ರ ಪ್ರಾಕ್ಟೀಸ್ ಮಾಡಿ. ಈ ಮುದ್ರ ಆದ್ಮೇಲೆ ಈ ಪ್ರಾಣ ಮುದ್ರನ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ, ಓಕೆ. ಈ 2 ಮುದ್ರಗಳು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ
ಬೇಗ ಗುಣ ಆಗುತ್ತೆ. ನಿಮ್ಮ ಯಾವುದೇ ಬ್ಯಾಕ್ ಪೇನ್ ಇದ್ರೂ ಸೊ ಖಂಡಿತವಾಗಿ ಗುಣ ಆಗುತ್ತೆ. ಈ ಮೇರುದಂಡ ಮುದ್ರೆ ಅನ್ನೋದು ತುಂಬಾ ಪ್ರಾಮುಖ್ಯವಾದ ಮುದ್ರಾ ಸ್ನೇಹಿತರೆ. ಈ ಜೊತೆಗೆ ಇನ್ನು ಏನ್ ತಿಳ್ಕೊಡ್ಬೇಕು ಟ್ರೈ ಮಾಡೋಣ ಅಂದ್ರೆ ಸ್ನೇಹಿತರೆ, ನಾವು ಆಕ್ಯುಪ್ರೆಷರ್ ಅಲ್ಲಿ ಏನು ಪರಿಷ್ಕಾರ ಇದೆ, ಇದಕ್ಕೆ ಆಕ್ಯುಪ್ರೆಷರ್ ಅಲ್ಲಿ ಏನು ಪರಿಷ್ಕಾರ ಇದೆ ಅನ್ನೋದು ನೋಡೋಣ. ಸೊ ಸ್ನೇಹಿತರೆ, ಇಲ್ಲಿ ನೋಡಿ ಆಕ್ಯುಪ್ರೆಷರ್ ಯಾವ ತರ, ಸೊ ಯಾವ ಪಾಯಿಂಟ್ಗಳಿದೆ ಈ ಬೆನ್ನು ಮೂಲೆನೂ ನಮ್ ಬರುವಂತ ಈ ಪೇನ್ಗಳು ಅಂದ್ರೆ ಬ್ಯಾಕ್ ಪೇನ್ಸ್ಗಳು, ಲೋಯರ್ ಬ್ಯಾಕ್ ಪೇನು, ಅಪ್ಪರ್ ಬ್ಯಾಕ್ ಪೇನು, ಸೊ ಅಂದ್ರೆ ಮೇಲೆ ಭಾಗದಲ್ಲಿ ಮತ್ತೆ ಕೆಳಗಡೆ ಭಾಗದಲ್ಲಿ ಇರುವಂತ ಈ ಏನೇ ಪೇನ್ ಇದ್ರೂ ನಿವಾರಿಸ್ಕೋಬೇಕು ಅಂದ್ರೆ ಇಲ್ಲಿ ನಾನು ತೋರಿಸ್ತಾ ಇರೋಂಥ ಈ ಚಿತ್ರದಲ್ಲಿ ತೋರಿಸ್ತಾ ಇರೋಂಥ ಲೆಫ್ಟ್ ಸೈಡ್ ನಾನು ತೋರಿಸ್ತಾ ಇರೋದು ಬೆನ್ನು ಮೂಲೆ. ಆ ಬೆನ್ನು ಮೂಲೆ ನೀವು ನೋಡ್ಬೋದು ಎಷ್ಟು ಲಿಗ್ಮೆಂಟ್ಸ್ ಇದೆ, ಎಷ್ಟು ವರ್ಟರ್ಬ್ ಇದೆ, ನಾ ಈಗಾಗಲೇ ಹೇಳಿದೀನಿ, ಎಲ್ಲಾನು ಅಲ್ಲಿ ನೋಡ್ಕೋಬಹುದು. ಆಮೇಲೆ ರೈಟ್ ಅಲ್ಲಿ ನೋಡ್ತಾ ಇರೋದು ಬೆನ್ನು ನೋವು. ಏನೇ ಬೆನ್ನು ನೋವು ಇರಲಿ ಸ್ನೇಹಿತರೆ, ಅಂದ್ರೆ ಅಪ್ಪರ್ ಬ್ಯಾಕ್ ಪೇನ್ ಇರಲಿ, ಲೋವರ್ ಬ್ಯಾಕ್ ಪೇನ್ ಇರಲಿ, ಇಲ್ಲಿ ನೋಡ್ತಾ ಇರೋಂಥದ್ದು ನಿಮ್ಮ ಏನು ಕೀಲ್ಗಳಿದೆಲ್ಲ ಜಾಯಿಂಟ್ಸ್, ಮೊಣಗಾಲು ಅಂತ ಹೇಳ್ತೀವಲ್ಲ, ಮೊಣಗಾಲು, ಈ ಈ ನೀ ಹತ್ರ ಈ ನೀ ಪಾಯಿಂಟ್ಸ್ ಇದೆಲ್ಲ, 2 ಪಾಯಿಂಟ್ಸ್ ಇದೆ ನೋಡಿ. ಈ 2 ಪಾಯಿಂಟ್ ನಾವು ಕಿಡ್ನಿ ಪಾಯಿಂಟ್ಸ್ ಅಂತ ಕರಿತೀವಿ. ಈ ಕಿಡ್ನಿ ಪಾಯಿಂಟ್ಸ್ 2 ಇದೆಯಲ್ಲ, ಆ ಪಾಯಿಂಟ್ಸ್ ಅಲ್ಲಿ ಕರೆಕ್ಟ್ ಆಗಿ ಆ ಪ್ರಾಂತದಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಬೇಕಾಗತ್ತೆ. ಇದು ಸಪೋಸ್ ಇದು ನೀ ಅಂತ ಅನ್ಕೊಂಡ್ರೆ, ಆ ನೀ ಇರುವಂತ ಈ ಪಾಯಿಂಟ್ ನಾವು ಲೊಕೇಟ್ ಮಾಡ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಸೊ ಈ ತರ ಪ್ರೆಸರ್ ಕೊಡ್ತಾ ಹೋದ್ರೆ ಏನಾಗ್ತದೆ, ಈ ತರ ಪ್ರೆಸರ್ ಕೊಡ್ತಾ ಹೋದ್ರೆ ಆ 2 ಪಾಯಿಂಟ್ ಅಲ್ಲಿ ಕಿಡ್ನಿ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಖಂಡಿತವಾಗಿ ನಿಮ್ಗೆ ಈ ಬ್ಯಾಕ್ ಪೇನ್ ನಿವಾರಣೆ ಅಂತ ಆಗುವಂತ ಅವಕಾಶ ಇದೆ ಸ್ನೇಹಿತರೆ. ಇದು ಬೆನ್ನು ನೋವು ಮಾಡುವಂತ ಒಳ್ಳೆ ಕೆಲಸ ಮಾಡ್ಕೊಡ್ತದೆ. ಆಮೇಲೆ ಇನ್ನು ನೋಡಿ, ಇನ್ನು ಕೆಲವೇ ಪಾಯಿಂಟ್ಸ್ ಇದೆ. ಈ ಕೆಲೆ ಬೆನ್ನು ನೋವು ಅಂದ್ರೆ ಲೋಯರ್ ಬ್ಯಾಕ್ ಪೇನ್ಗೆ ಒಂದು ಒಳ್ಳೆ ಪಾಯಿಂಟ್ ಹೇಳ್ಕೊಡ್ತೀನಿ, ದಯವಿಟ್ಟು ಅದು ಗಮನಿಸಿ, ಆಯ್ತಾ. ಈ ಒಳ್ಳೆ ಅಂದ್ರೆ ಕೆಲೆ ಬೆನ್ನು ನೋವು ಅಂದ್ರೆ ಲೋಯರ್ ಬ್ಯಾಕ್ ಪೇನ್ ಅರ್ಥ ಮಾಡ್ಕೊಳ್ಳಿ. ಅದಕ್ಕೂ ಒಳ್ಳೆ ಪಾಯಿಂಟ್ಸ್ ಇದೆ, ಅದನ್ನು ನೀವು ಪಾಲನೆ ಮಾಡಿ, ಖಂಡಿತವಾಗಿ ಒಳ್ಳೆ ಗುಣ ಆಗುತ್ತೆ ಸ್ನೇಹಿತರೆ. ಅದೇನಂತಂದ್ರೆ ನೋಡ್ಕೊಳ್ಳಿ, ಇಲ್ಲಿ ಒಂದು ಪಾಯಿಂಟ್ ಇದೆ. ಏನಾಗ್ತದೆ, ಇದು ಈ ಕೈಗೆ ಹಿಂದಿನ ಭಾಗದಲ್ಲಿ, ಓಕೆ. ಸೊ ಮುಂದೆ ಭಾಗದಲ್ಲ, ಹಿಂದಿನ ಭಾಗದಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ನಿಮ್ಮ ಜಾಯಿಂಟ್ ಇದೆಲ್ಲ, ಈ ಜಾಯಿಂಟ್ಗೆ ಎರಡು ಬೆರಳು, ಈ ತರ 2 ಬೆರಳು ಇಟ್ಕೊಳ್ಳಿ. 2 ಬೆರಳು ಕರೆಕ್ಟ್ ಆಗಿ ಇಟ್ಕೊಂಡು, ಓಕೆ, ಅಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ಯಾರನ್ನ ಬೇರೆ ಹೆಲ್ಪ್ ತಗೊಂಡು, ಸಹಾಯ ತಗೊಂಡು ಮಾಡ್ಕೊಳ್ಳಿ. ಅಂದ್ರೆ ಒಂದು ಪಾಯಿಂಟ್ ಇಲ್ಲಿ ಸಿಗತ್ತೆ, ಇಲ್ಲಿ, ಆಯ್ತಾ. ಇದು ನಾನು ಏನ್ ಹೇಳ್ತೀವಿ ಅಂದ್ರೆ ಲಂಬಾರ್ ರೀಜನ್ ಅಂತ ಹೇಳ್ತೀವಿ. ಲಂಬಾರ್ ರೀಜನ್ ಪಾಯಿಂಟ್ ಅಂತ ಕರಿತೀವಿ ಸ್ನೇಹಿತರೆ. ಈಗ ಇಲ್ಲಿ ನಾನು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಬೆನ್ನು ನೋವಿದ್ರೆ, ಲೋಯರ್ ಬ್ಯಾಕ್ ಪೇನ್ ಇದ್ರೆ, ಇದು ಒಂದೇ ಒಂದು ಪಾಯಿಂಟ್ ಲೋಯರ್ ಬ್ಯಾಕ್ ಪೇನ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ, ಲಂಬಾರ್ ರೀಜನ್ ಪಾಯಿಂಟ್. ಓಕೆ, ಅತಿ ಉತ್ತಮ ಕೆಲಸ ಮಾಡ್ತದೆ. ಈ ಲಂಬಾರ್ ರೀಜನ್ ಪಾಯಿಂಟ್ ನ ಒಂದು 30 ಸರಿ ನಾವು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಈ ತರ ನಿಧಾನವಾಗಿ ಒಂದ್ಸರಿ ಪ್ರೆಸ್ ಮಾಡಿದ್ರೆ 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಮತ್ತೆ ರಿಲೀಸ್ ಮಾಡಿ, ಮತ್ತೆ ಪ್ರೆಸ್ ಮಾಡಿ 5 ಸೆಕೆಂಡ್, ಮತ್ತೆ ರಿಲೀಸ್ ಮಾಡಿ. ಈ ತರ ಮಾಡ್ಕೊಂತ ಈ ಪಾಯಿಂಟ್ ಲಂಬಾರ್ ರೀಜನ್ ಪಾಯಿಂಟ್ ಇದೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈ ಜೊತೆಗೆ ನಾವು ಇನ್ನೂ ಏನು ಮಾಡ್ಕೋಬಹುದು ಅಂದ್ರೆ ಸ್ನೇಹಿತರೆ, ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಬೆನ್ನು ನೋವುಗೂ ನಾವು ಅವಲಂಬಿಸಿಕೊಳ್ಳುವಂತ ಇನ್ನು ಬೇರೆ ಪಾಯಿಂಟ್ ಏನಿದೆ ಅಂದ್ರೆ ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ನೋಡಿದ್ರೆ ಎಲ್ಲ ಈ ಬೆರಳೇನಿದೆಯೋ ಅಂದ್ರೆ ಈ 4 ಬೆರಳಲ್ಲಿ ಈ ಕೊನೆ ಭಾಗ ಅಂದ್ರೆ ಈ ಎಂಡ್ ಅಂದ್ರೆ ಈ ಕೊನೆ ಭಾಗದಲ್ಲಿ 4 ಬೆರಳು ಕೊನೆ ಭಾಗ ನೋಡ್ಕೊಳ್ಳಿ. ಈ ಪಾಯಿಂಟ್ಸ್ ಸಹ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ತರ ಪ್ರೆಸ್ ಮಾಡ್ತಾ ಹೋಗ್ಬೇಕು. ನಮ್ಮ ಬ್ಯಾಕ್ ಪೇನ್ಗೂ ಇದು ತುಂಬಾ ಸಹಾಯಕಾರಿ. ಈ ತರ ಒಂದೊಂದು ಪಾಯಿಂಟ್ಗೆ ಒಂದು 3 ನಿಮಿಷ 5 ನಿಮಿಷ ಒಂದೊಂದು ಪಾಯಿಂಟ್ಗೆ 2 ನಿಮಿಷ ಸ್ಪೆಂಡ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಫ್ರೀ ಇರ್ತೀರೋ ಅವಾಗ ಮಾಡ್ಕೊಂತಾ ಇರಿ. ಈ ತರ ಮಾಡ್ಕೊಂತಾ ಇದ್ರೆ ಖಂಡಿತವಾಗಿ ಯಾವುದೇ ಆರ್ಥೋಪೆಡಿಕ್ ಡಾಕ್ಟರು ಇನ್ನೊಂದಂತ ಹೋಗಿ ಮೆಡಿಸಿನ್ಸ್ ತಗೊಂಡು, ಈ ಅಲೋಪತಿ ಮೆಡಿಸಿನ್ ತಗೊಂಡು ಅದರಿಂದ ಅಡ್ಡ ಪರಿಣಾಮ ಬಂದು ಇನ್ನು ಬೇರೆ ಕಾಯಿಲೆಗಳ ಬರ್ತದೆ. ದಯವಿಟ್ಟು ಮಾಡ್ಕೋಬಿಡಿ. ಸೊ ಈ ತರ 4 ಬೆರಳಲ್ಲಿ ಕೊನೆ ಭಾಗದಲ್ಲಿರುವಂತ 4 ಪಾಯಿಂಟ್ಸ್ ಇದೆ, ಅದು ಅಬ್ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ನೋಡಿ, ಈ ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಇದೆ, ಇದು ಹಿಪ್ ಜಾಯಿಂಟ್. ಇದು ಹಿಪ್ಪು ಜಾಯಿಂಟ್ ಅಂದ್ರೆ ಏನ್ ಕೆಲಸ ಮಾಡ್ತದೆ ಅದು ಅರ್ಥ ಮಾಡ್ಕೋಬೇಕು. ಅಂದ್ರೆ ಸ್ನೇಹಿತರೆ, ಈಗ ನಿಮ್ಮ ಹಿಪ್ ಪೇನ್ ಅಂತ, ಹಿಪ್ ಜಾಯಿಂಟ್ ಪೇನ್ ಬರ್ತಾ ಇರ್ತದಲ್ವಾ, ಆ ಪೇನ್ ಬರುವಾಗ ಈ ಪಾಯಿಂಟ್ ಇದೆ, ಇಲ್ಲಿ ಈ ಪಾಯಿಂಟ್ನು ಸಹ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ತರ, ಓಕೆ, ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂತ 30-40 ಸರಿ ಪ್ರೆಸ್ ಮಾಡಿ 5 ಸೆಕೆಂಡ್ ಒಂದೊಂದ್ಸರಿ ಪ್ರೆಸ್ ಮಾಡಿಟ್ಟು ಮತ್ತೆ ರಿಲೀಸ್ ಮಾಡಬೇಕು. ಈ ಪಾಯಿಂಟ್ ಹಿಪ್ ಪಾಯಿಂಟ್ ಅಂತ ಕರಿತೀವಿ. ಇನ್ನು ನೋಡಿ, ಇಲ್ಲಿ ನಿಮ್ಮ ಈ ಹೆಬ್ಬೆರಳಿದೆಲ್ಲ, ಈ ಹೆಬ್ಬೆರಳಿಗೆ ಈ ಸೈಡ್ ಪ್ರಾಂತ ಇದೆಲ್ಲ ಒಂದು ಸ್ಪೈನಲ್ ಕಾರ್ಡ್ ನೋಡಿ. ಇದು ಸ್ಪೈನಲ್ ಕಾರ್ಡ್. ಓಕೆ, ಸ್ಪೈನಲ್ ಕಾರ್ಡ್ ಅಂತ, ಇದು ಪೂರ್ತಿ ಸ್ಪೈನಲ್ ಕಾರ್ಡ್ ಇದೆಲ್ಲ.
ನಾವು ಬೆನ್ನು ನೋವು ಬರುವಾಗ ಏನ್ ಮಾಡ್ಬೇಕು, ಈ ಹಿಪ್ಪು ಜಾಯಿಂಟ್ ಪಾಯಿಂಟ್ ಮತ್ತೆ ಈ ನಾಲ್ಕು ಪಾಯಿಂಟ್ ಪ್ರೆಸ್ ಮಾಡ್ಬೇಕು ಚೆನ್ನಾಗಿ. ಈ ಹಿಪ್ಪು ಜಾಯಿಂಟ್ ಪಾಯಿಂಟ್ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಏನ್ ಮಾಡ್ಬೇಕಂದ್ರೆ ಇದು ಈ ಸೈಡ್ ಆಗಿದೆಲ್ಲ ಇದೆಲ್ಲ ನೀಟಾಗಿ ಈ ತರ ಉಜ್ಬೇಕಾಗತ್ತೆ. ಈ ತರ ಈ ತರ ಈ ತರ ನೀಟಾಗಿ ಉಜ್ಕೊಳ್ಳಿ. ಇದೆಲ್ಲ ಏನ್ ಗೊತ್ತಾ, ಬೆನ್ನು ನೀವು ಮಸಾಜ್ ಮಾಡ್ತಾ ತರ, ಈ ಪೂರ್ತಿ ಬೆನ್ನಿಗೆ ನೀವು ಮಸಾಜ್ ಮಾಡ್ತಾ ಇದ್ರು ಅಂತ ಲೆಕ್ಕ. ಓಕೆ, ಆ ತರ ಆಗತ್ತೆ. ಅದಕ್ಕೋಸ್ಕರ ಈ ತರ ಮಸಾಜ್ ನೋಡಿ. ಈ ತರ ಮಸಾಜ್ ಮಾಡ್ತಾ ಹೋದ್ರೆ ಒಂದು 30 ಸರಿ ಮಾಡ್ಕೊ ನೀಟಾಗಿ. ಈ ತರ ಮಸಾಜ್ ಮಾಡಿದ್ರೆ ನಿಮ್ ಬೆನ್ನು ನೋವು ಕಡಿಮೆ ಆಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನಾವು ಮಾಡ್ತಾ ಬೆನ್ನು ನೋವಿಂದ ಬೇಗ ಆಚೆ ಕಡೆ ಬರುವಂತ ಅವಕಾಶ ಇದೆ ಸ್ನೇಹಿತರೆ. ಪ್ರತಿಯೊಬ್ಬರು ಅವಲಂಬಿಸಿ. ಓಕೆ, ಇದೆಲ್ಲ ಪಾಯಿಂಟ್ಸ್ಗಳು ದಯವಿಟ್ಟು ತಿಳ್ಕೊಂಡು ನೀವು ಪಾಲನೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಕೊನೆಯದಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದುಗಾಗಿ ಏನ್ ನಾವು ತಿಳ್ಕೋಬೇಕಂತ ಒಂದು ಅಂಶಗಳಿದೆ. ಅದೇ ಮನೆ ಮದ್ದುಗಾಗಿ ಒಂದು ವಾಕ್ಯಗಳಿದೆ. ಇದು ಮನೆ ಮದ್ದುಗಾಗಿ ಮನೆ ಆರೋಗ್ಯಕ್ಕಾಗಿ ಅದೇ ಸೊ ಮಾನಸಿಕ ಆರೋಗ್ಯಕ್ಕಾಗಿ ಸ್ವಲ್ಪ ಪಾಯಿಂಟ್ ತಿಳ್ಕೊಳ್ಳೋಣ ನೋಡಿ. ಸೊ ಇಲ್ಲಿ ಪ್ರಧಾನವಾಗಿ ವೃಕ್ಷಗಳಲ್ಲಿ, ಎಲ್ಲಾ ವೃಕ್ಷಗಳಲ್ಲಿ ಶ್ರೇಷ್ಠ ವೃಕ್ಷ ಯಾವ್ದಪ್ಪ ಅಂದ್ರೆ ತುಳಸಿ. ಯಾವುದು? ತುಳಸಿ. ತುಳಸಿ ಅನ್ನೋದು ಎಲ್ಲಾ ವೃಕ್ಷಗಳಲ್ಲಿ ಶ್ರೇಷ್ಠವಾದ ವೃಕ್ಷ. ಓಕೆ, ಮತ್ತೆ ಹಣ್ಣುಗಳಲ್ಲಿ ಈಗಾಗಲೇ ಗೊತ್ತು ತುಳಸಿ ಏನೇನ್ ಮಾಡ್ತಾ ಅಂತ. ತುಳಸಿಯಿಂದ ಎಷ್ಟೋ ನಿಮ್ಗೆ ಒಂದು ಮದ್ದು ಅಂದ್ರೆ ಮನೆ ಮದ್ದು ಮಾಡ್ಕೋಬಹುದು ತುಳಸಿಯಿಂದ. ಎಷ್ಟೋ ರೋಗಗಳಿಗೂ ವಿಮುಕ್ತಿ ತಗೋಬಹುದು, ಎಷ್ಟೋ ರೋಗಗಳು ಪರಿಹಾರ ಆಗುತ್ತೆ ತುಳಸಿ ಅನ್ನೋದು ಸ್ನೇಹಿತರೆ. ಇನ್ನೊಂದು ಹಣ್ಣುಗಳೆಲ್ಲ ಹೆಚ್ಚು ಸತ್ಯವಿರೋ ಹಣ್ಣು ಏನಪ್ಪಾ ಅಂದ್ರೆ ಪಪ್ಪಾಯ ಅಂತ ಹೇಳ್ತೀವಲ್ಲ, ಪಪ್ಪಾಯ ಅಂತ ಕರಿತೀವಲ್ಲ. ಪಪ್ಪಾಯ ಅನ್ನೋದು ಒಳ್ಳೆಯ ಹಣ್ಣು, ಅಂದ್ರೆ ಸತ್ಯವಿರುವಂತ ಹಣ್ಣು. ಅದರಲ್ಲಿ ಒಂದು ಪೋಷಕಾಂಶಗಳು ತುಂಬಾ ಇದೆ, ಎಷ್ಟೋ ಔಷಧ ಗುಣಗಳಿದೆ. ಅದನ್ನು ನೀವು ಖಂಡಿತವಾಗಿ ಸೇವನೆ ಮಾಡಿ ಪ್ರತಿ ದಿವಸ. ಎಲ್ಲ ಅಪಾಯಗಳಿಗೂ ಮನಸ್ಸಿನನ್ನು ಕಾಪಾಡೋದು ಒಂದೇ ಒಂದು ಧೈರ್ಯ. ಏನೇ ಅಪಾಯ ಬರಲಿ ನಮ್ಗೆ, ನಮ್ಮ 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 ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ ಏನೇ ಅಪಾಯ ಬರಲಿ, ಅದರಿಂದ ನಾವು ತಡ್ಕೊಳ್ಳುವಂತ ಒಂದು ಒಳ್ಳೆ ಅಂಶ ಇಟ್ಕೋಬೇಕಂದ್ರೆ ಯಾವಾಗ್ಲೂ ನಾವು ಇಟ್ಕೋಬೇಕಾದ್ದು ಧೈರ್ಯ. ಧೈರ್ಯ ಅನ್ನೋದು ಧೈರ್ಯವೇ ಸಾಹಸವು, ಸಾಹಸವೇ ಲಕ್ಷ್ಮಿ. ಅಂದ್ರೆ ಧೈರ್ಯ ಇದ್ರೆ ನಮ್ಗೆ ಎಲ್ಲಾನು ಬರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಧೈರ್ಯವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ, ಆಯ್ತಾ. ಆಮೇಲೆ ಗಾಲಿಗಿಂತಲೂ ವೇಗವಾಗಿ ಪ್ರಯಾಣ ಮಾಡೋದು ಯಾವ್ದಪ್ಪ ಅಂದ್ರೆ ಮನಸ್ಸು. ನಿಮ್ ಮನಸ್ಸು ಅನ್ನೋದು ಗಾಲಿಗಿಂತ ವೇಗವಾಗಿ ಪ್ರಯಾಣ ಮಾಡ್ತಾ ಇರ್ತದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಅದನ್ನು ನೀವು ಅರ್ಥ ಮಾಡ್ಕೊಂಡು, ಎಷ್ಟು ವೇಗ ಅಂದ್ರೆ ಗಾಲಿಗಿಂತ ಎಲ್ಲದಕ್ಕಿಂತ ವೇಗವಾಗಿ ಪ್ರಯಾಣ ಮಾಡೋದು ಮನಸ್ಸು. ಇನ್ನೊಂದು ಸ್ನೇಹಿತರೆ, ಸಾವಿನಲ್ಲೂ ಮನಸ್ಸಿನ ಜೊತೆಗೆ ಹೋಗುವಂತ ಏಕೈಕ ಗುಣ ಏನಪ್ಪಾ ಅಂದ್ರೆ ಧರ್ಮ. ಏನ್ ಬರ್ತದೆ, ನಾವು ಯಾರೇ ಸಾವಿನ ಅನುಭವಿಸಿದ್ರು, ಸಾವು ಜೊತೆಗನು ಅವ್ರು ಸಾವಿದ ಮೇಲೆ, ಸಾವು ಅನುಭವಿಸಿದ ಮೇಲೆ, ಪರಲೋಕಕ್ಕೆ ಹೋಗಿದ ಮೇಲೇನು ನಿಮ್ ಜೊತೆಗೆ ಬರುವಂತ ಒಂದೇ ಒಂದು ಏನಪ್ಪಾ ಅಂದ್ರೆ ನೀವು ಮಾಡುವಂತ ಧರ್ಮ, ನೀವು ಮಾಡುವಂತ ಪುಣ್ಯ ಕರ್ಮಗಳು ಅಂತ ಹೇಳ್ತಾ, ಈ ಮನಸ್ಸಿನ ಆರೋಗ್ಯವಾಗಿ ದಯವಿಟ್ಟು ಇದನ್ನು ಮತ್ತೆ ಒಂದ್ಸರಿ ಓದ್ಕೊಂಡು ಪಾಲನೆ ಮಾಡಿ ಸ್ನೇಹಿತರೆ. ಸೊ ಇದೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ತಮ್ಗೆಲ್ಲರಿಗೂ ಸೊ ಮಾತಾರ್ ಫೌಂಡೇಶನ್ ಇಂದ ಧನ್ಯವಾದಗಳು, ನಮಸ್ತೆ ತಿಳಿಸ್ತಾ. ಸೊ ಮಾತಾರ್ ಫೌಂಡೇಶನ್ ನಡೆಸ್ತಾ ಇರುವಂತ ಈ ಮಹಾತಾರ್ ಟಿವಿ ಅನ್ನೋದು ಪ್ರತಿಯೊಬ್ಬರು ಚಂದಾದಾರಾಗಿ ಮತ್ತೆ ಎಲ್ಲರಿಗೂ ಹಂಚ್ಕೊಳ್ಳಿ. ಸೊ ಖಂಡಿತವಾಗಿ ಪ್ರತಿಯೊಬ್ಬರು ಎಲ್ಲರಿಗೂ ಶೇರ್ ಮಾಡಿಕೊಂಡು ಎಲ್ಲರೂ ಲೈಕ್ ಮಾಡಿಸಿ ಮತ್ತೆ ಹಂಚ್ಕೊಳ್ಳಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು, ನಮಸ್ತೆ.